ಕಳೆದ 8-9 ತಿಂಗಳಿಂದ ಸಾರ್ವಜನಿಕರಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಜೊತೆಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿ ವರ್ಗ ಆಗಿರ್ಬೋದು, ಎಲ್ಲರಿಗೂ ನೋವಾಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ, ಎಲ್ಲರಿಗೂ ಆರ್ಥಿಕ ಮುಗ್ಗಟ್ಟು ಬಂದೊದಗಿದೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ 9ನೇ ತಾರೀಕು ಸರ್ಕಾರದಿಂದ ಒಂದು ಆರ್ಡರ್ ಬರುತ್ತೆ. ಇನ್ನು ಮುಂದೆ 30-40 ಇರುವಂತಹ G+2 ಸ್ಟಿಲ್ +3 ಇವಕ್ಕೆ ಪವರ್ ಸಪ್ಲೈ ಕೊಡ್ಬೋದು ಅಂತ. ಇದರಲ್ಲಿ ತುಂಬಾ ಗೊಂದಲ ಇತ್ತು. ಎಲ್ಲರೂ ಅನ್ಕೊಂಡಿದ್ದು ಏನಪ್ಪಾ ಅಂದ್ರೆ, ಮುಂದೆ ಬರುವಂತಹ ಕಟ್ಟಡಗಳಿಗೆ, ಅಂದ್ರೆ ಏನು ಫ್ರೆಶ್ ಆಗಿ ಇವತ್ತು ಅಪ್ಲಿಕೇಶನ್ ಹಾಕುವಂತ ಕಟ್ಟಡಗಳಿಗೆ ಕರೆಂಟ್ ನ ಕೊಟ್ಬಿಡ್ತಾರೆ ಅಂತ. ಆದ್ರೆ ಅದು ತಪ್ಪಾಗಿದೆ. ಏನಪ್ಪಾ ಅಂದ್ರೆ, ಹಳೇ ರಿಜಿಸ್ಟರ್ ಆಗಿರುವಂತಹ, ಪೆಂಡಿಂಗ್ ಇದ್ದಂತಹ, ಅಥವಾ ಏನು ವರ್ಕರ್ ಆಗಿ ದುಡ್ಡು ಕಟ್ಟಿಸ್ಕೊಂಡು ವರ್ಕರ್ ಆಗಿರುವಂತಹ ಕಟ್ಟಡಗಳಿಗೆ ಪವರ್ ಸಪ್ಲೈ ಕೊಡ್ಬೋದು ಅನ್ನೋದನ್ನ ಒಂದು ನಿಯಮ. ಅದು ಲೆಟ್ರಲ್ಲೂ ಕ್ಲಾರಿಟಿ ಇಲ್ಲ, ಇವ್ರು ಹೇಳೋದ್ರಲ್ಲೂ ಕ್ಲಾರಿಟಿ ಇಲ್ಲ. ನಾವು ಒಂದಿಷ್ಟು ಅದ್ರ ಬಗ್ಗೆ ಮಾತಾಡಿದ್ವಿ, ಕೊಡ್ತಾ ಇದ್ದಾರೆ ಅಂತ. ಅದು ತಪ್ಪಾಗಿದೆ. ಇನ್ನು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಿಕ್ಕೆ ಬೆಸ್ಕಾಂ MD ಶಂಕರ್ ಅವ್ರ ಹತ್ರಕ್ಕೆ ಬಂದಿದ್ವಿ, ಮಾತಾಡಿದ್ವಿ. ಒಂದಿಷ್ಟು ಸ್ಪಂದನೆ ಚೆನ್ನಾಗಿತ್ತು. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಕಾರ್ಪೊರೇಟ್ ಆಫೀಸ್ ಬರ್ಬೇಕಂದ್ರೇನೆ ನನಗೆ ಜಾನ್ ಸರ್ಗೆ ಒಂಥರ ಇರುಸುಮುರುಸಾಗೋದು. ಆದ್ರೆ ಇವತ್ತೇನೋ ಒಂಥರ ಸಮಾಧಾನಕರ ಬಹುಮಾನ ಅಂತಾರಲ್ಲ, ಆ ಥರ ಸಮಾಧಾನಕರ ಬಹುಮಾನ ನೂತನ MD ಶಿವಶಂಕರ್ ಅವರು ನೀಡಿದ್ದಾರೆ ಅಂತ ನಮ್ಮ ಭಾವನೆ. ಇವತ್ತು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು, ಚೆನ್ನಾಗಿ ಮಾತಾಡಿದ್ರು, ನಾವು ಹೇಳಿದ್ದನ್ನೆಲ್ಲ ತುಂಬಾ ಕ್ಲೀನಾಗಿ ಕೇಳಿಸ್ಕೊಂಡ್ರು. ಆಮೇಲೆ ನಾವು ಕೊಟ್ಟಂತ ಪತ್ರದಲ್ಲಿ ಮಾರ್ಕ್ ಮಾಡ್ಕೊಂಡ್ರು. ಆಮೇಲೆ ಯಾರಿಗೆ ಮಾತಾಡ್ಬೇಕು ಇದನ್ನ ಅಂತ ಹೇಳ್ಬಿಟ್ಟು ಬರ್ಕೊಂಡ್ರು. ಮೀಟಿಂಗ್ ಆದ್ಮೇಲೆ ಯಾರ ಹತ್ರ ಮಾತಾಡ್ಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ PS ಆದಂತ ನವನೀತ್ ಅವ್ರಿಗೂ ಹೇಳಿದ್ರು. ಆಮೇಲೆ ನಮ್ದು 3-4 ದೂರ ಇತ್ತು, ಆ ದೂರಗಳ ಬಗ್ಗೆನೂ ಮಾತಾಡಿದ್ವಿ. ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಅದನ್ನ ಹೆಚ್ಚಿನ ಮಾಹಿತಿ ನಮ್ಮ ಜಾನ್ ಸಾರ್ ಹೇಳ್ತಾರೆ. ಮತ್ತು ನಮ್ಮ ಜೊತೆಲಿ ವಸಂತ್ ಸಾರು ಬಂದಿದ್ರು ಇವತ್ತು. ಅವರು ಒಂದು ಅದ್ಭುತವಾದ ಒಂದು ಪಾಯಿಂಟ್ ನ ಹಿಡ್ಕೊಂಡ್ ಬಂದಿದ್ರು. ಆ ವಿಚಾರವಾಗಿ ಮುಂದೆ ಜಾನ್ ಸರ್ ಮಾತಾಡ್ತಾ ಹೋಗ್ತಾರೆ. ಓವರ್ ಟು ಜಾನ್ ಸರ್. ನಮಸ್ಕಾರ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಗ್ರಾಹಕರಿಗೆ. ಏನು ಇವತ್ತು ಬಂದಿದ್ದು ಇಂಪಾರ್ಟೆಂಟ್ 3-4 ಪಾಯಿಂಟ್ ಇತ್ತು. ಸೊ ಅದನ್ನ ಚರ್ಚೆ ಮಾಡ್ದು. ಟೆಂಪ್ರವರಿಗೆ ನಾವೇನು ಈಗ ದುಡ್ಡು ಕಟ್ತಾ ಇದ್ವಿ, ಇವ್ರ ಅಡ್ವಾನ್ಸ್ ಕನ್ಸಂಪ್ಷನ್ ಚಾರ್ಜಸ್ ಅಂತ ಏನು ಕಲೆಕ್ಟ್ ಮಾಡ್ತಾ ಇದ್ರಿ, ಅದು ತಪ್ಪದು. ಅದು ನಾವು ಹಿಂದೆನೇ ಒಂದ್ಸಲಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ಬಟ್ ಅದು ಹಂಗೆ ತುಕ್ಕುಡು ಹಿಡಿದ್ಬಿಡ್ತು. ಈಗ ಅದಕ್ಕೆ ಜೀವ ತುಂಬಿಸೋಕೆ ಬಂದಿದೆ. ಯಾಕಂದ್ರೆ ಟೆಂಪ್ರರಿ ಅನ್ನೋದು ಈಗ ಪ್ರೀಪೇಡ್ ಅಂದ್ರೆ ನಮ್ಗೆ ಎಷ್ಟು ದುಡ್ಡು ಟೆಂಪ್ರರಿಗೆ ಇವ್ರ ಲೆಕ್ಕಾಚಾರ ತಗೊಂಡ್ರೆ 12 ಯೂನಿಟ್ಸ್ 12 ಯೂನಿಟ್ಸ್ ಪರ್ ಡೇ ಇಂಟು 30 ಡೇಸ್ ಎಷ್ಟಾಗುತ್ತೆ? 360 ಯೂನಿಟ್ ಆಗುತ್ತೆ. 360 ಯೂನಿಟ್ಗೆ 4,000 ಚಿಲ್ಲರೆ ಬರುತ್ತೆ. ಇವ್ರು ಇಷ್ಟೇ ಕಲೆಕ್ಟ್ ಮಾಡಬೇಕು. ಯಾಕಂದ್ರೆ ಅಡ್ವಾನ್ಸ್ ಕನ್ಸಂಪ್ಷನ್ ಚಾರ್ಜಸ್ ಅಂತ ಕಲೆಕ್ಟ್ ಮಾಡಕ್ ಬರಲ್ಲ, 60 ದಿವಸ ಎಲ್ಲ ಕಲೆಕ್ಟ್ ಮಾಡಕ್ ಬರಲ್ಲ. ಬರೀ ಇಷ್ಟೇ ಕಲೆಕ್ಟ್ ಮಾಡಬೇಕು. ಅದು 1 ಕಿಲೋವಾಟ್ ಇರ್ಲಿ 10 ಕಿಲೋವಾಟ್ ಇರಲಿ ಕಲೆಕ್ಟ್ ಮಾಡಿದೆ. ಯಾಕಂದ್ರೆ ಪ್ರೀಪೇಡ್ ನೀವು ಎಷ್ಟು ದುಡ್ಡು ಇದೆ ಆಟೋಮೆಟಿಕ್ ಕಟ್ ಆಗುತ್ತೆ. ಮತ್ತೆ ನೀವು ದುಡ್ಡು ತುಂಬಿಸಿದ್ರೆ ಮತ್ತೆ ರೀಕನೆಕ್ಷನ್ ಆಗುತ್ತೆ. ಬಟ್ ಈ ಬೆಸ್ಕಾಮ್ ಅಲ್ಲಿ ಎಲ್ಲಾ ಕಡೆ ಬೆಸ್ಕಾಮ್ ಅಲ್ಲಿ ಏನ್ ಮಾಡ್ತಾರೆ, ಸಿಸ್ಟಮ್ ಅಲ್ಲಿ ಈ ನೆಟ್ವರ್ಕ್ ಅಲ್ಲಿ ಏನ್ ಇದಾಗಿದೆ ಸಾಫ್ಟ್ವೇರ್ ಅಲ್ಲಿ ಇದು ಹಂಗೆ ರಿಪೀಟ್ ಆಗಿ ಹೋಗ್ತದೆ. ಯಾಕೆ ನಿಮ್ಗೆಲ್ಲ ಸ್ವಲ್ಪ ಕೂಡ ಒಂದು ಜನಗಳಿಗೆ ಒಳ್ಳೇದ್ ಮಾಡ್ಬೇಕಂತ ಒಂದು ಭಾವನೆ ಇಲ್ವಾ ನಿಮ್ಗೆ? ಅಟ್ಲೀಸ್ಟ್ ನೀವು ಇದನ್ನ IT ಸೆಕ್ಷನ್ ಫೋನ್ ಮಾಡಿ, ಇಲ್ಲ ಹಳೇದೇ ತಿದ್ಕೊಂಡ್ ಬರ್ತಾ ಇದೆ, ನಾವೇನೇ ಅರ್ಜಿ ಆಗಿದ್ರು 60 ದಿವಸ ತಗೊಳುತ್ತದೆ, ಇದನ್ನ ಚೇಂಜ್ ಮಾಡ್ಕೊಡಿ ಅಂತ ನಿಮ್ಗೆ ಯಾರಿಗೂ ಹೇಳಕ್ ಬರಲ್ವಾ? ಅಟ್ಲೀಸ್ಟ್ ನೀವೆಲ್ಲ ಒಂದು DT ರೆಕಮೆಂಡೇಶನ್ ಮೇಲ್ ಕಳ್ಸ್ಬೋದಲ್ಲ ನೀವು. ಈ ಪ್ರಾಬ್ಲಮ್ ರೈಸ್ ಇದೆ, ಯಾರಿಗೂ ಇಷ್ಟ ಇಲ್ಲ. ಬಿಕಾಸ್ ನಿಮ್ಗೆ ಜನಗಳು ಯಾರೋ ದುಡ್ಡು ಕಟ್ತಾರೆ. ದುಡ್ಡು ಯಾರೇ ಆಗ್ಲಿ, ನಿಮ್ಮ ಮನೆ ಟೆಂಪರರಿ ಕಟ್ಟರು ನೀವು ದುಡ್ಡು ಕಟ್ಟೋಕ್ಕಾಗತ್ತಾ? ಸೊ ದಯವಿಟ್ಟು ನೀವು ಇದೆಲ್ಲ ಸ್ವಲ್ಪ ಒಂಚೂರು ಚಿಕ್ಕ ವಿಷಯಗಳೆಲ್ಲ ನೀವು ಅಲ್ಲೆಲ್ಲ ಸೆಟಲ್ ಮಾಡ್ಬೇಕು. ಇದನ್ನೆಲ್ಲ ನಾವು ಇಲ್ಲಿವರೆಗೂ ತಗೊಂಬಂದು ಕೊಡೋದೇನಿಲ್ಲ. ಸೊ ಹಾಗಾಗಿ ಲೆಟರ್ ನಾವು ಯಾರ ಹತ್ರ ಮಾಂತೇಶ್ ಕೊಡ್ಲಿಯಾರ್ ಅವ್ರ ಹತ್ರ ಮಾತಾಡಿದೀವಿ, ಕಾರ್ತಿಕ್ ಅವ್ರ ಹತ್ರ ಮಾತಾಡಿ, ಅವ್ರಿಬ್ರು ಕೊನೆಗೆ MD ಹತ್ರ ಮಾತಾಡಕ್ಕೆ ಹೇಳಿದ್ರು. ನಮ್ಮ MD ಹತ್ರ ಮಾತಾಡಿದ್ವಿ, ಅವ್ರಿಗೆ ಲೆಟರ್ ಕೊಟ್ಟಿದ್ವಿ. MD ಅದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು, ಇಲ್ಲ ಖಂಡಿತ ಆಗಿ ಇದು ಮಾಡೋ ತಪ್ಪು, ಇದು ಪ್ರೀಪೇಡ್ಗೆ ಎಷ್ಟು ಪ್ರೀಪೇಡ್ ಅಂದ್ರೆ ಸ್ಮಾರ್ಟ್ ಮೀಟರ್ಗೆ ಎಷ್ಟು ಬರುತ್ತೆ ಅಷ್ಟೇ ಕಟ್ಟಬೇಕಾಗುತ್ತೆ 1 ತಿಂಗಳಿಗೆ ಅಂತ ಕ್ಲಿಯರ್ ಆಗಿ ಅವರೇ ಹೇಳಿದ್ರು. ಸೊ ಇನ್ ಮುಂದಕ್ಕೆ ಯಾರೇ ಟೆಂಪ್ರರಿ ತಗೊಂಡ್ರು ಬರೀ 30 ಡೇಸ್ಗೆ 4,000 ಚಿಲ್ಡ್ರನ್ನ ಕಟ್ಟಕ್ಕೆ ನೀವು ವ್ಯವಸ್ಥೆ ಮಾಡಿ. 10 ಕಿಲೋವಾಟ್ ಅಂದ್ರೆ AC ಸಾಕ್ರೆ ಯಾರು ಕಟ್ಟಕ್ ಹೋಗ್ಬೇಡಿ. ಏನಾದಿದ್ರೆ ನಿಮ್ಮವಾಣಿ ಚಾನೆಲ್ಗೆ ನೀವು ಮಾತಾಡಿ. ಇವತ್ತು 2-3 ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ವಿ. ಇವಾಗ 2ನೇ ವಿಚಾರ ಏನಪ್ಪಾ ಅಂದ್ರೆ, ಯೂಶಲಿ ನಮ್ಗೆ ಏನಾಗ್ತಿತ್ತು, ಒಂದು ನೇಮ್ ಟ್ರಾನ್ಸ್ಫರ್ಗೆ ಹೋದಾಗ ಎಷ್ಟು ಕನೆಕ್ಷನ್ಸ್ ಇದೆಯೋ ಅಷ್ಟು ಕನೆಕ್ಷನ್ಸ್ಗೆ ಇಂಡಿಮಿಟಿ ಬಾಂಡ್ ಹಾಕಿ ಅಂತ ಪ್ರೀವಿಯಸ್ ಅಲ್ಲಿ ಹಿಂದೆ ಹೇಳ್ತಾ ಇದ್ರು. ಅದಾದ್ಮೇಲೆ ಒಂದಿಷ್ಟು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಾದ್ಮೇಲೆ ಕಂಪಲ್ಸರಿ ಇಂಡಿಮಿಟಿ ಬಾಂಡ್ ಹಾಕ್ಬೇಕು ಅಂತ AW ವಾದ ಮಾಡ್ತಾರೆ, AETಗಳು ವಾದ ಮಾಡ್ತಾರೆ, ಪ್ರತಿಯೊಬ್ಬರು ವಾದ ಮಾಡ್ತಾ ಇದ್ದಾರೆ. ಆದ್ರೆ KERC ನಿಯಮ 2016 ಅಮೆಂಡ್ಮೆಂಟ್ 10ನೇ ಅಮೆಂಡ್ಮೆಂಟ್ ಪ್ರಕಾರ ಇದು ಇಲ್ಲ. ಅದು ಕ್ಲಾರಿಟಿ ಇದ್ರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಮತ್ತೆ ಅಥವಾ ಈ ಒಂದು ಅಮೆಂಡ್ಮೆಂಟ್ ನೋಡೇ ಇಲ್ವಾ, ಓದೇ ಇಲ್ವಾ,
ಗೊತ್ತಿಲ್ಲ. ಆ ವಿಚಾರವಾಗಿ ಇವತ್ತು ಕಣ್ಣು ತೆರೆಸಿದಂತ ವಸಂತ್ ಅವರು ತುಂಬಾ ಅದ್ಭುತವಾದ ಒಂದು ಪಾಯಿಂಟ್. ಇವತ್ತೇನು ಸಾರ್ವಜನಿಕರಿಗೆ 500 ಚಿಲ್ಲರೆ ಏನು ಹೊರೆ ಆಗ್ತಿತ್ತಲ್ಲ, ಆ ಹೊರೆಯನ್ನು ತೆಗೆಸುವಂತ ಒಂದು ಪಾಯಿಂಟ್ ನ ನಮ್ಮ KVS ತಂಡದಿಂದ ಇವತ್ತು ಆ ಒಂದು ಪಾಯಿಂಟ್ ರೈಸ್ ಮಾಡಿದೀವಿ. ಅತಿ ಶೀಘ್ರದಲ್ಲೇ ಈ ಒಂದು ಪಾಯಿಂಟ್ಗೆ ರೆಸೊಲ್ಯೂಷನ್ ಸಿಗ್ಬೋದು ಅಥವಾ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ನಾವೊಂದು ಅನ್ಕೊಂಡಿದೀವಿ. ಓವರ್ ಟು ನಮ್ಮ ವಸಂತ್ ಸರ್. ನಮಸ್ಕಾರ. ನಮ್ಮ ಈ ದಿನ ಕರ್ನಾಟಕ ವಿದ್ಯುತ್ ಸೇನೆ ಕಡೆಯಿಂದ ಬಳೆಗಾರ್ ಸಾರು ಮತ್ತೆ ಜಾನ್ ಸಾರ್ ಮುಖಾಂತರ ಮಾನ್ಯ ಪ್ರಧಾನ ವ್ಯವಸ್ಥಾಪಕ ನಿರ್ದೇಶಕರನ್ನ ಭೇಟಿ ಮಾಡಿ ಇಂಡಿಮಿಟಿ ಬಾಂಡ್ ಕ್ಲಾಸ್ 36.01 ಪ್ರಕಾರ ತಗೊಳ್ಬಾರ್ದು ಅಂತಿದ್ರು ಸಹ 2016ರಿಂದ ಇಲ್ಲಿವರೆಗೂ ಸುಲಿಗೆ ಮಾಡ್ಕೊಂಡ್ ಬಂದಿದ್ದಾರೆ ಗ್ರಾಹಕರನ್ನ ಅಂತಾನೆ ಹೇಳ್ಬೋದು ನಾವು. ಎಷ್ಟೇ ಸಾರಿ ಸಂಬಂಧಪಟ್ಟ AWಗಳಿಗೆ EEಗಳಿಗೆ AAOಗಳಿಗೆ ಹೇಳಿದ್ರು ಯಾರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕೊಡೋದು ಯಾರು ಗ್ರಾಹಕ ತಾನೆ ಅಂತ ಹೇಳೋ ಮಟ್ಟಕ್ಕೆ ಮಾತಾಡ್ಕೊಂಡು ಇಷ್ಟು ದಿನ ತಗೊಳ್ತಾನೆ ಬಂದಿದ್ರು. ಕಳೆದ ಡಿಸೆಂಬರ್ನಲ್ಲಿ RTI ಮುಖಾಂತರ KERCಗೆ ಹಾಕಿ KERC ಅವರು ಸಹ ತಗೊಳ್ಬಾರ್ದು ಅಂತೇಳಿ ಆದೇಶದ ಪತ್ರ ಕೊಟ್ಟರು ಸಹ ಈವರೆಗೂ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ. ಹಾಗಾಗಿ ಈ ದಿನ ಎಲ್ಲರೂ ಬಂದು ಇಲ್ಲಿ ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿ ಮಾಡಿದ್ದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಂಬಂಧಪಟ್ಟವ್ರನ್ನ ಕರೆಸ್ಕೊಂಡು ಮೀಟಿಂಗ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಸುತ್ತೋಲೆಯನ್ನು ಹೊರಡಿಸ್ತೀನಿ ಅಂತೇಳಿ ವಿಶ್ವಾಸ ಕೊಟ್ಟು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ನೋಡ್ಬೇಕು. ಇದ್ರ ಹಿಂದೆ ಬಿದ್ದು ಇದನ್ನ ಎಲ್ಲಾ ಗ್ರಾಹಕರಿಗೂ ಉಪಯೋಗ ಆಗೋ ತರ ಮಾಡ್ಕೊಡ್ತೀವಿ ಅನ್ನೋದು ಒಂದನ್ನು ಈ ಮಾತನ್ನ ಹೇಳ್ತೀವಿ. ಧನ್ಯವಾದ. ಎಸ್, ಇದಾಗಿತ್ತು. ಇದೇನು ಕರೆಂಟ್ನ ಗೊಂದಲ ಸದ್ಯಕ್ಕೇನು ಬಗೆಹರಿಯೋ ತರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಅಡ್ಗೋಡೆ ಮೇಲೆ ದೀಪ ಇಟ್ರು ಅಂತ, ಆದ್ರೆ ದೀಪ ಇಟ್ಟಿಲ್ಲ, ಆರ್ಸ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಇವತ್ತು. ಹಂಗ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ರೆ ಅಟ್ಲೀಸ್ಟ್ ಮೇಲಕ್ಕಾದ್ರೂ ಒಂದು ಅದ್ರ ಬೆಳಕು ಬೀಳುತ್ತೆ. ಇಲ್ಲೇನಾಗ್ಬಿಟ್ಟಿದೆ, ಎಡಕ್ಕೂ ಬೀಳಲ್ಲ, ಬೆಳಕು ಬಿಡಲ್ಲ, ಹಿಂದೆನೂ ಬೀಳಲ್ಲ, ಮುಂದಿನೂ ಬೀಳಲ್ಲ, ಮೇಲಕ್ಕೆ ಬೀಳ್ತೈತೆ ಅಷ್ಟೇ. ಇದು ಈ ಬೆಳಕು ಮೇಲೆ ಬೀಳ್ತಿರೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ಇದು ಸೂರ್ಯನ ಟಾರ್ಚ್ ಹೊಡಿತಾರಂತಲ್ಲ, ಹಂಗಾಯ್ತು. ಸರ್ಕಾರ ಒಂದಿಷ್ಟು ನಿಯಮಗಳನ್ನ ಹೇಳುತ್ತೆ, ಆದ್ರೆ ಇತ್ಲ ಬಾಗ್ಲಲ್ಲಿ ಏನ್ ಮಾಡ್ತಾ ಇದೆಯೋ ಸರ್ಕಾರ ನನ್ಗೆ ಗೊತ್ತಾಗ್ತಿಲ್ಲ ಇದು. ಯಾಕಂದ್ರೆ ಪಾಪ ಇವತ್ತು MD ಅವರೇ ಕನ್ಫ್ಯೂಷನ್ ಅಲ್ಲಿ ಇದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಮ್ಗೆ ಅಂತ. ಇನ್ ಫ್ಯೂಚರ್ ಏನ್ ಕೊಡ್ಬೇಕು ಆರ್ಡರ್ನ, ಇದೇನು GBA ಒಂದು ಹೇಳಿದ್ರು, ಆಮೇಲೆ ರೂರಲ್ ಭಾಗದ್ದು ಒಂದು ಹೇಳಿದ್ದಾರೆ. ಬಟ್ ಇನ್ನು ಯಾವ್ದಕ್ಕೂ ಒಂದು ಸ್ಥಿರವಾದ ಒಂದು ನಿರ್ಧಾರ ಇನ್ನು ಸರ್ಕಾರನೇ ಕೈಗೊಂಡಿಲ್ಲ ಅಂತ ಅನ್ಸ್ತಾ ಇದೆ. ಇದು ತುಂಬಾ ತಪ್ಪು. ಈ ಒಂದು ವಿಡಿಯೋ ಮುಖಾಂತರ ಸರ್ಕಾರಕ್ಕೂ ಸಹ ಮನವಿ ಮಾಡ್ತಾ ಇದೀವಿ ಸ್ವಾಮಿ. ಇನ್ನೇನ್ ಭಿಕ್ಷಾಟನೆ ಒಂದೇ ಕಮ್ಮಿ ಇರೋದು. ಯಾಕಂದ್ರೆ ಇವತ್ತು ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಂದು ಅಮ್ಮ ತಾಯಿ ಅನ್ನುವಂತ ಪರಿಸ್ಥಿತಿ ತಂದು ಇಟ್ಬಿಟ್ಟಿದ್ದೀರಾ. ಇದು ಒಂದು ರೀತಿಯಾಗಿ ತುಗ್ಲಕ್ ಧೋರಣೆ, ಒಂದು ರೀತಿಯಾಗಿ ರೌಡಿ ದರ್ಬಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ದರ್ಬಾರ್ನ ಮಾಡ್ತಾ ಇದೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ನಿಜವಾಗ್ಲು ದೌರ್ಭಾಗ್ಯ. ಇವತ್ತು ಸಾರ್ವಜನಿಕರು ನೊಂದೋಗ್ಬಿಟ್ಟಿದ್ದಾರೆ. ನಾನು ದುಡ್ಡು ಕಟ್ತೀನಿ, ನನ್ ಕರೆಂಟ್ ಕೊಡಿ ಅಂದ್ರೆ ನೀವು ಇಲ್ಲೂ ಸಲ್ಲದಿಲ್ಲ ಹೇಳ್ತಾ ಇದ್ದೀರಾ. ನೀವು ಆಸ್ ಪರ್ ಸುಪ್ರೀಂ ಕೋರ್ಟ್ ತರ ನಡೀತಿರೋ, ಆಸ್ ಪರ್ KRC ತರ ನಡೀತಿರೋ, ಎಲ್ಲ ನಿಮ್ ತರನೇ ನೀವು ನಡೀತಿರೋ. ಯಾವ್ದೋ ಒಂಥರ ನಡೀರಿ, ಅಟ್ಲೀಸ್ಟ್ ಜನಕ್ಕೆ ಒಂದು ರಿಲೀಫ್ ಕೊಡಿ. ಸ್ವಾತಂತ್ರ್ಯಕ್ಕೂ ಇಷ್ಟೊಂದು ಓಡಾಡ್ಲಿಲ್ವ ಅನ್ನೋ ನಮ್ ಜನ ಪಾಪ. ಇವತ್ತು ವಿದ್ಯುತ್ ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೆಲ್ಲ ಓಡಾಡೋಂಥ ಪರಿಸ್ಥಿತಿ ಬಂದು ನಿಲ್ಸ್ಬಿಟ್ಟಿದ್ದೀರಾ. ಇದೆಲ್ಲ ನಿಜವಾಗ್ಲು ಟೂ ಮಚ್. ಇದು ಇವತ್ತೇನು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು MD ಶಿವಶಂಕರ್ ಅವರ ಭೇಟಿ ಒಂದು ರೀತಿಯಾಗಿ ಖುಷಿಕರವಾಗಿತ್ತು. ಇವತ್ತು ಅವರ ಸ್ಪಂದನೆ ನಿಜವಾಗ್ಲು ಇಷ್ಟ ಆಯಿತು. ಇಲ್ಲಿಯವರೆಗೂ MDಗಳು ನಮ್ಮ ಸಂಪರ್ಕಕ್ಕೆ, ನಾವು ಅವ್ರ ಸಂಪರ್ಕಕ್ಕೆ ಹೋದಾಗ ಈ ರೀತಿಯ ಸ್ಪಂದನೆ ಕೊಟ್ಟಿದ್ದೀರಾ. ಸ್ಪೆಷಲಿ ಮಾಂತೇಶ್ ಬಿಳಿಗಿ ಅವ್ರು ಬಂದ್ರೆ ಹೋಗು ಏನ್ ಅದೇ ನಿಮ್ ಮನೆ ಬಂದಿದ್ರ ಸ್ವಾಮಿ ಜನ, ಅವ್ರ ಅಹವಾಲುಗಳನ್ನ ತಗೊಂಡು ಅವರ ಒಂದು ಕಚೇರಿಗೆ ಬಂದ್ರೆ ಹೋಗು ಇನ್ನು ಆಸಿ ಗೀಸಿ ಕೇಳಕ್ ಬಂದಿದ್ರಿ, ಇನ್ನೇನು ನೀವು ಕಾಂಪೌಂಡ್ ಒಳಗಡೆಗೆ ಬಿಡಿಸ್ತಿದ್ದಿಲ್ಲ ಅನ್ನೋ ಗೊತ್ತಿಲ್ಲ. ಬಟ್ ಆ ತರದ ಅಧಿಕಾರಿಗಳು ಇರೋದ್ ಬೇಡ. ಇನ್ನೂ ಇದಾರೆ, ನಮ್ಮ DT ಅವರಾಗಿರ್ಬೋದು. ಇವತ್ನವರೆಗೂ ಬೇಕಾದ್ರೆ ಸರ್ವೆ ಮಾಡಿಸ್ಬಿಡ್ಲಿ, DTಯ ಉತ್ತರ ಯಾರಿಗಾದ್ರೂ ಸಮಂಜಸ, ಹೌದು ತೃಪ್ತಿಕರ ಅವ್ರ ಭೇಟಿ ಅಂತ ಯಾರಾದ್ರೂ ಒಬ್ರು ಹೇಳಿ. ಇಲ್ಲ, ಮೊನ್ನೆ ಕೊಡ್ಲಿಯಾರ್ ಸಾಹೇಬ್ರು ಅವರು ಪರವಾಗಿಲ್ಲ, ಅವ್ರ ಜೊತೆಲೂ ಮಾತಾಡಿದ್ವಿ ಇವತ್ತು. ಅವರು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಕಾರ್ತಿಕ್ ಅವ್ರು ಮಾತ್ರ ಒಂದ್ ಸ್ವಲ್ಪ ಗರಂ ಆಗಿದ್ರು. ಇರ್ಲಿ ಪಾಪ, ಅವ್ರದ್ದೇನೋ ಬೇಜಾರಿದೆ, ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಇವತ್ತೊಂದು 3 ಪಾಯಿಂಟ್ನ ನಾವು ಬೆಸ್ಕಾಂ MD ಆದಂತ ಶಿವಶಂಕರ್ ಅವ್ರಿಗೆ ಹೇಳಿದೀವಿ, ಅವ್ರ ಗಮನಕ್ಕೆ ತಂದಿದೀವಿ. ಒಂದು ಇಂಡಿಮಿಟಿ ಬಾಂಡ್ ವಿಚಾರ, ಅದು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಂದು ಟೆಂಪ್ರವರಿ ವಿಚಾರ, ಇದನ್ನು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೂರನೇದು ಬಂದು OCCC. ಈ OCCC ವಿಚಾರವಾಗಿ ಅವರೇ ಗೊಂದಲದಲ್ಲಿರೋದ್ರಿಂದ ಯಾವುದೇ ರೀತಿಯಾದ ಸೂಕ್ತ ಉತ್ತರ ಇದ್ರಲ್ಲಿ ಸಿಕ್ಕಿಲ್ಲ. ಯಾಕಂದ್ರೆ ಅವರೇ ಗೊಂದಲದಲ್ಲಿದ್ದಾರೆ. ಹಂಗಾಗಿ ಇದೊಂದಿಷ್ಟು ಗೊಂದಲದಲ್ಲಿ ಇದೆ, ಆದಷ್ಟು ಬೇಗ ಸಿಗ್ಲಿ ಅಂತ. ಆಮೇಲೆ ಇವತ್ತೇನು ನೆಟ್ವರ್ಕ್ ಇಶ್ಯೂಸ್ ಏನಿದೆಯಲ್ಲ, ಆ ವಿಚಾರವಾಗೂ ಮಾತಾಡಿದೀವಿ.
ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ, ಅಟ್ಲೀಸ್ಟ್ ಮುಂದಿನ ವಾರದಿಂದ ಆದ್ರೂ ನಮ್ಮೆಲ್ಲರಿಗೂ ದೀಪಾವಳಿ ಬರಲಿ, ಎಲ್ಲಾ ಗ್ರಾಹಕರಿಗೂ ದೀಪಾವಳಿ ಆಚರಿಸುವಂತಾಗಲಿ. ಆಕ್ಚುಲಿ ಯಾರು ದೀಪಾವಳಿ ಆಚರಿಸಿಲ್ಲ, ಯಾರು ವಿದ್ಯುತ್ತಿಗೆ ಸಂಬಂಧಿಸಿದಂತ ಕಷ್ಟದಲ್ಲಿರುವಂತವ್ರು ಯಾರು ದೀಪಾವಳಿ ಆಚರಿಸಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಚರಿಸಿಲ್ಲ. ಹಂಗಾಗಿ ಈ ದೀಪಾವಳಿ ಆಚರಿಸೋದಕ್ಕೆ ಸರ್ಕಾರ ಮತ್ತು ಆಯಾ ಎಸ್ಕಾಂ ಕಂಪನಿಗಳು ಆದಷ್ಟು ಬೇಗ ನಿರ್ಧಾರ ತಗೊಳ್ಳಿ. ಇದು ದೊಡ್ಡ ಒಂದು ಕಷ್ಟದ ಕೆಲಸ ಏನಲ್ಲ ಅಂತ ನನಗೆ ಗೊತ್ತಿದೆ. ಬಟ್ ಇದೆಲ್ಲದಕ್ಕೂ ನನಗೆ ತಿಳಿದ ಮಟ್ಟಿಗೆ ನವೆಂಬರ್ ನಂತರ ಸಂಪೂರ್ಣ ರಿಲೀಫ್ ಸಿಕ್ಕೇ ಸಿಗುತ್ತೆ. ಅದು ಗೊತ್ತಿಲ್ಲ, ಏನೋ ಒಂದು ನಡೀತಾ ಇದೆ, ಇರ್ಬೋದೇನೋ, ಏನೋ CM ಬದಲಾವಣೆಗೆ ಏನೋ ಒಂದಿಷ್ಟು ನಡೆದಾಟಗಳು ನಡೀತಾ ಇದೆ ಅಂತ ಹೇಳಿದ್ರೆ ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ನಿಮ್ಮ ಮೇಲೆ ಡೆಫರ್ಮೇಷನ್ ಕೇಸ್ ಹಾಕ್ಬಿಡ್ತೀನಿ ಅಂತ ಎದುರಿಸಿದ್ದಾರೆ. ಹಂಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಬಟ್ ನವೆಂಬರ್ಲಿ ಏನೋ ಕರೆಂಟ್ ಬರ್ಬೋದು ಅಂತ ನಾವು ಅನ್ಕೊಂಡಿದೀವಿ. ಆದಷ್ಟು ಬೇಗ ನವೆಂಬರ್ ಬರ್ಲಿ, ಆದಷ್ಟು ಬೇಗ ಇವ್ರ ಮನಸ್ಸು ಕರಗಲಿ, ಆದಷ್ಟು ಬೇಗ ಕರೆಂಟ್ ಎಲ್ಲರಿಗೂ ಸಿಗ್ಲಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀವಿ. ಇವತ್ತು ನನ್ನ ಜೊತೆಲಿ ಸೇರ್ಕೊಂಡಂತಹ ವಸಂತ್ ಸರ್ ಆಗಿರ್ಬೋದು, ರೆಗ್ಯುಲರ್ ನಮ್ಮ ಆಪ್ತರು ಮತ್ತು ನಮ್ಮ ಸ್ನೇಹಿತರು ಮತ್ತು ನಮ್ಮ ಮಾರ್ಗದರ್ಶಕರು, ಪ್ರತಿಯೊಂದಾದಂತಹ ನಮ್ಮ ಜಾನ್ ಸಾರು ನಮ್ಮ ಜೊತೆಲಿ ಇವತ್ತು ನಮ್ಮ ಜೊತೆಲಿ ಸೇರ್ಕೊಂಡು ಇವತ್ತು ಕಾರ್ಪೊರೇಟ್ ಆಫೀಸ್ಗೆ ಹೋಗಿ ಒಂದಿಷ್ಟು ಸಮಾಧಾನಕರ ಮಾತುಗಳನ್ನ ಆಡ್ಕೊಂಡ್ ಬಂದಿದೀವಿ. ಮುಂದಿನ ದಿನಗಳಲ್ಲಿ ಬದಲಾವಣೆ ಬರಲಿ ಅಂತ ನಿಮ್ಮ ವಾಣಿ ಮುಖಾಂತರ ಮತ್ತು ಕರ್ನಾಟಕ ವಿದ್ಯುತ್ ಸೇನೆ ಮುಖಾಂತರ ಕೇಳ್ಕೊತಾ ಇದೀವಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.